ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಇಂದು ಹಿಸ್ಟರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ವೇದವ್ಯಾಸರ ಜನನ ಹಾಗೂ ಅವರ ಜನ್ಮ ರಹಸ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಪರಾಶರ ಮಹರ್ಷಿಗಳ ಪುತ್ರ ವ್ಯಾಸರು ಹಾಗೂ ಮಹಾಭಾರತ ರಚಿಸಿದ ವೇದವ್ಯಾಸರು ಒಬ್ಬರೇ ಎಂದು ನಂಬಲಾದರೂ ಇದು ಇಂದಿಗೂ ನಿಗೂಢವಾಗಿ ಉಳಿದ ಭಿನ್ನಾಭಿಪ್ರಾಯದ ಪ್ರಶ್ನೆಯಾಗಿದೆ. ನಾವು ಮೂಲತಃ ವ್ಯಾಸರನ್ನ ನೋಡೋದಾದ್ರೆ ಅವರ ತಂದೆ ಪರಾಶರರು, ತಾಯಿ ಮತ್ಸ್ಯಗಂಧಿನಿ. ಪರಾಶರರು ಒಬ್ಬ ಶ್ರೇಷ್ಠ ಋಷಿಮುನಿಗಳಾಗಿದ್ದು ಅವರು ಒಮ್ಮೆ ಆಕಾಶ ಕಾಯದೆಡೆಗೆ ಮುಖ ಮಾಡಿ ನೋಡುತ್ತಿರುವಾಗ ಚಿಂತೆಗೊಳಗಾಗ್ತಾರೆ. ಅವತ್ತು ಆ ಋಷಿ ಒಡೆಯರಿಗೆ ಕಾಡಿದ್ದ ಚಿಂತೆ ಅದೆಂಥದ್ದು ಗೊತ್ತಾ? ಪರಾಶರರು ತಮ್ಮ ಶಕ್ತಿ ಸಾಮರ್ಥ್ಯವನ್ನು, ಅವರ ಸಕಲ ಜ್ಞಾನವು ಎಲ್ಲ ಅವರ ಮರಣ ನಂತರ ವ್ಯರ್ಥವಾಗುತ್ತದೆ ಎಂದು ಅದನ್ನೆಲ್ಲ ಬೇರೆಯವರಿಗೆ ನೀಡಬೇಕೆಂದು ನಿರ್ಧರಿಸುತ್ತಾರೆ. ಅವರು ಅದನ್ನೆಲ್ಲ ಯಾರಿಗೆ ದಾರಿ ಎರೆಯುವುದು? ಸಿಕ್ಕವರಿಗೆ ದಾನ ಮಾಡಲು. ಅದೇನು ಧನವೇ, ಆಸ್ತಿ ಅಂತಸ್ತೆ, ಸಿರಿ ಸಂಪತ್ತೇ? ಅದರಿಂದ ಲೋಕಕ್ಕೆ ಒಳ್ಳೆಯದಾಗಬೇಕೇ ವಿನಃ ಅದು ಲೋಕದ ವಿನಾಶಕ್ಕೆ ಬುನದಿಯಾಗಬಾರದೆಂದು ಯೋಚಿಸಿದರು. ಒಮ್ಮೆ ತಪಸ್ಸು ಮುಗಿಸಿ ಯಮುನಾ ನದಿ ತೀರಕ್ಕೆ ಬರುತ್ತಾರೆ. ಅಲ್ಲಿ ಅವರು ಆ ಕಡೆಯ ಇನ್ನೊಂದು ದಡಕ್ಕೆ ತಲುಪಬೇಕಾಗಿರುತ್ತದೆ. ಅವರು ಅಲ್ಲಿದ್ದ ಬೆಸ್ತರ ದೋಣಿಯೊಂದನ್ನು ನೋಡ್ತಾರೆ. ಆ ದೋಣಿಯಲ್ಲಿ ಸಾಗಲು ತೀರ್ಮಾನಿಸುತ್ತಾರೆ. ಆ ದೋಣಿಯನ್ನು ನಡೆಸುವವಳು ಬೆಸ್ತನ ಮಗಳಾಗಿದ್ದು ಆಕೆಯನ್ನು ಪರಾಶರರು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಬೆಸ್ತನ ಮಗಳಾದ ಆಕೆ ತಂದೆಯ ವೃತ್ತಿಯನ್ನೇ ಅವಲಂಬಿಸಿರುತ್ತಾಳೆ. ಅಷ್ಟೇ ಅಲ್ಲದೆ ಅವಳ ದೇಹದಿಂದ ಮತ್ಸ್ಯ ವಾಸನೆ ಬರುತ್ತಿದೆ. ಅವಳು ಸಾಧು ಕಪ್ಪಾದರೂ ನೋಡಲು ಯೌವನ ತುಂಬಿದ ಚೆಲುವೆ. ಅವಳ ಸೌಂದರ್ಯಕ್ಕೆ ಪರಾಶರರು ಸೋತು ಅವಳ ಶಕ್ತಿ ಸಾಮರ್ಥ್ಯಕ್ಕೆ ಬೆರಗಾಗ್ತಾರೆ. ಪರಾಶರರು ಯೋಚಿಸಿ ಆ ಕನ್ಯೆಗೆ, ಬಾಲೆ, ನೀನು ನನ್ನೊಂದಿಗೆ ಸಮಾಗಮ ಮಾಡಿ ಲೋಕ ಕಲ್ಯಾಣಕ್ಕೆ ಒಬ್ಬ ಮಗನನ್ನು ಕೊಡುವೆಯಾ ಎಂದು ಕೇಳಿಯೇ ಬಿಡ್ತಾರೆ. ಅದಕ್ಕೆ ಅವಳೇನು ಉತ್ತರಿಸಲು ತಾನೇ ಸಾಧ್ಯ? ಅವಳಿನ್ನು ಕನ್ಯೆ. ಋಷಿ ಒಡೆಯರೇ, ನಾನಿನ್ನು ಕನ್ಯೆ, ನನಗಿನ್ನೂ ಮದುವೆಯಾಗಿಲ್ಲ. ಮದುವೆಗೆ ಮುನ್ನ ತಾಯಿಯಾದರೆ ಪ್ರಪಂಚ ನೋಡುವ ದೃಷ್ಟಿ ಹೇಗಿರುತ್ತದೆ? ತನ್ನನ್ನು ಮುಂದೆ ಮದುವೆಯಾಗುವವರು ಯಾರು ಎಂಬ ಸಹಜ ಸಾಮಾನ್ಯ ಪ್ರಶ್ನೆಗಳನ್ನ ಪರಾಶರರಿಗೆ ಕೇಳ್ತಾಳೆ. ಪರಾಶರರು ಅದಕ್ಕೆ ಚಿಂತಿಸಬೇಡ, ನಾನು ನಿನಗೆ ಮರಳಿ ಯೌವನ ಪ್ರಾಪ್ತಿ ಮಾಡುತ್ತೇನೆ. ಅಷ್ಟೇ ಅಲ್ಲ, ನಿನ್ನನ್ನು ನಂತರ ಒಬ್ಬ ಸುಂದರಿಯಾಗಿ ಮತ್ಸ್ಯಗಂಧದ ಬದಲು ಸುಗಂಧದ ವಾಸನೆ ಬರುವಂತೆ ಹೊರ ನೀಡುತ್ತೇನೆ ಎಂದರು. ಇದಕ್ಕೆ ಅವಳು ಯಾವುದೇ ರೀತಿಯ ಪ್ರತಿಕ್ರಿಯಿಸಲಿಲ್ಲ. ಆಗ ಪರಾಶರರೇ, ನೋಡು ಬಾಲೆ, ಯೋಚಿಸಬೇಡ. ಮುಂದೆ ನಿನ್ನನ್ನು ಒಬ್ಬ ಪ್ರಖ್ಯಾತ ವಂಶದ ರಾಜನೇ ಹುಡುಕಿಕೊಂಡು ಬಂದು ಮದುವೆಯಾಗುತ್ತಾನೆ. ಅಷ್ಟೇ ಅಲ್ಲದೆ ನೀನು ಲೋಕದ ಒಳಿತಿಗಾಗಿ ಒಬ್ಬ ಮಗನನ್ನು ಹೆರಲಾರೆ ಎನ್ನುತ್ತಾರೆ ಪರಾಶರರು. ಪರಾಶರರ ಮಾತುಗಳನ್ನು ಕೇಳುತ್ತಾ ದಿಕ್ಕು ತೋಚದೆ ಅವರೊಡನೆ ಸಮ್ಮೇಳನ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಾಳೆ. ಕೆಲವೇ ಕ್ಷಣದಲ್ಲಿ ತರುಣನೊಬ್ಬನ ಜನನವಾಗುತ್ತದೆ. ಜನಿಸಿದ ಆ ತರುಣ ಕೆಲ ಕಾಲದಲ್ಲಿಯೇ ಯುವಕನಾಗುತ್ತಾನೆ. ಆ ಯುವಕನಿಗೆ 2 ದ್ವೀಪಗಳ ನಡುವೆ ಜನಿಸಿದ ಪರಿಣಾಮವಾಗಿ ಆತನ ಶ್ಯಾಮಲ ಬಣ್ಣವನ್ನರಿತು ಕೃಷ್ಣ ದ್ವೈಪಾಯನ ಎಂದು ಹೆಸರಿಡುತ್ತಾರೆ. ಆ ಯುವಕ ತಾಯಿಯ ಅಪ್ಪಣೆ ಪಡೆದು ತಪಸ್ಸು ಮಾಡಲು ಹೊರಡಲು ಸಿದ್ಧವಾಯಿತು. ಹೋಗುವ ಮುನ್ನ ತನ್ನ ತಾಯಿಗೆ, ಮಾತೆ, ನೀನು ಯಾವಾಗಲಾದರೂ ನನ್ನ ಸಹಾಯ ಬೇಕಿದ್ದರೆ ಕರೆ, ನಾನು ಬಂದು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿ ಹೊರಟಿತು. ಕೊಟ್ಟ ಮಾತಿನಂತೆ ಪರಾಶರರು ಅವಳಿಗೆ ಕನ್ಯತ್ವ ಪ್ರಾಪ್ತಿ ಮಾಡಿ ಆಕೆಗೆ ಸುಗಂಧವನ್ನು ಬರುವಂತೆ ಮಾಡಲು ತನ್ನಲ್ಲಿದ್ದ ತಪಸ್ಸು ಜಲವನ್ನು ಅವಳ ಮೇಲೆ ಎರಚಿದರು. ಅವಳ ದೇಹ ಸುಗಂಧ ಬೀರಲು ಶುರು ಮಾಡುತ್ತೆ. ಅವಳಿಗೆ ಕೊಟ್ಟ ಮಾತಂತೆ ಅವಳನ್ನು ಒಬ್ಬ ರಾಜನೇ ಹುಡುಕಿಕೊಂಡು ಬಂದು ಅವಳನ್ನು ವಿವಾಹವಾಗುತ್ತಾನೆ ಎಂದು ಆಶೀರ್ವದಿಸಿ ಅಲ್ಲಿಂದ ತೆರಳುತ್ತಾರೆ. ಈ ಕೃಷ್ಣ ದ್ವೈಪಾಯನ ಮುಂದೆ ವ್ಯಾಸ ಮಹರ್ಷಿಯಾಗಿ ಮಹಾಭಾರತ ಎಂಬ ಮಹಾಕಾವ್ಯವನ್ನು ಬರೆದರು. ಇಲ್ಲಿ ಮತ್ಸ್ಯಗಂಧೆ ಎಂದು ಪರಿಚಿತವಾದ ದಾಶರಾಜನ ಪುತ್ರಿಯೇ ಮುಂದೆ ಭೀಷ್ಮನ ಮಲತಾಯಿಯಾಗಿ, ಶಂತನುವಿನ ಹೆಂಡತಿಯಾಗಿ, ಪಾಂಡವರ ಮತ್ತು ಕೌರವರ ಮೂಲ ವಂಶಸ್ಥಳಾಗುತ್ತಾಳೆ. ಆ ಮುಂದಿನ ಕಥೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೆ ತಮಗೆಲ್ಲ ಅಭಿನಂದನೆ ತಿಳಿಸುತ್ತಾ ಇವತ್ತಿನ ಈ ಸಂಚಿಕೆಗೆ ಮುಕ್ತಾಯ ಹೇಳ್ತಾ ಇದ್ದೀನಿ.